ಅಪ್ಪ ಒಂದು 10 ರೂಪಾಯಿ ಕೊಡಿ ಅಪ್ಪ. ಏನ್ಲಾ ಇದ್ರೆ ಕೊಡಕ್ಕಿಲ್ವಾ? ನಮ್ಮ ಅಪ್ಪ ಅಮ್ಮನ ಯೋಚನೆ ಮಾಡಿದ್ರೆ ತುಂಬಾನೇ ಬೇಜಾರು ವೇದನೆ ಆಗುತ್ತಣ್ಣ. ನಿನಗೆ ಅಪ್ಪ ಅಮ್ಮ ಸರಿ ಇಲ್ಲ, ಆದ್ರೆ ನನಗೆ ಅಪ್ಪ ಅಮ್ಮನೇ ಇಲ್ಲ. ಏಸಪ್ಪನೇ ನನಗೆ ಅಪ್ಪ ಅಮ್ಮ ಆಗಿದ್ದು ನನ್ನ ಜೀವಿತವನ್ನು ನಡೆಸಿದ್ರು. ಯೋಚನೆ ಮಾಡಬೇಡ, ನಿನ್ನ ಜೀವಿತವನ್ನು ಕೂಡ ಏಸಪ್ಪ ಬದಲಾಯಿಸ್ತಾರೆ. ಏಸಪ್ಪ ಜೀವಂತವಾಗಿ ಎದ್ದು ಏನು ಮಾಡಿದರು ಗೊತ್ತಾ? ಪರಲೋಕದೊಳಗೆ ಹೋದರು. ಈಗ ಮತ್ತೆ ಏಸಪ್ಪ ಬರುತ್ತಾರೆ. ಮತ್ತೆ ಏಸಪ್ಪ ಬರುವಾಗ ನಾವು ಏಸಪ್ಪನ ಸಂಧಿಸುವುದಕ್ಕೆ ಸಿದ್ಧರಾಗಿದ್ದೇವಾ? ಇದೇ ನಾವಿಂದು ಯೋಚಿಸಬೇಕಾದ ವಿಷಯ. ಹಲೋ ಮಕ್ಕಳೇ, ನಿಮ್ಮೆಲ್ಲರನ್ನ ಈ ಜಾಲಿ ಟೈಮ್ ಪ್ರೋಗ್ರಾಮ್ ಅಲ್ಲಿ ನೋಡೋದು ನಮಗೆ ತುಂಬಾನೇ ಸಂತೋಷ. ಹೌದು ಮಿಕ್ಕಿ, ಇವತ್ತು ಯಾವ ಡೇ ಅಂತ ನಿನ್ಗೆ ಗೊತ್ತಾ? ಇವತ್ತು ಯಾವ ಡೇ? ಇವತ್ತು ಸಂಡೇ. ಇದು ಗೊತ್ತಿಲ್ಲ ನಿಂಗೆ? ಏ ಮಿಕ್ಕಿ, ಇವತ್ತು ಸಂಡೇ ಅಂತ ನನಗೂ ಗೊತ್ತು, ಆದ್ರೆ ಇವತ್ತು ಸ್ಪೆಷಲ್ ಡೇ. ಏನಂತ ಹೇಳು ನೋಡೋಣ. ಸ್ಪೆಷಲ್ ಡೇನಾ? ಏನದು? ಇವತ್ತು ಏಸಪ್ಪ ಪುನರುತ್ಥಾನನಾದ ದಿನ. ನಾನು ಕರೆಕ್ಟ್ ಆಗಿ ಕಂಡುಹಿಡಿದ್ನಾ? ಸೂಪರ್ ಮಿಕ್ಕಿ, ನಮಗಾಗಿ ಶಿಲುಬೆಯಲ್ಲಿ ಜೀವನ್ನೇ ಕೊಟ್ಟಂತ ಏಸಪ್ಪ 3ನೇ ದಿನ ಪುನರುತ್ಥಾನನಾದ ದಿನ. ಅದನ್ನೇ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತೀವಿ. ಸೂಪರ್ ರಾಬಿ. ಪುನರುತ್ಥಾನನಾದ ಏಸು ಪುನಃ ಬರ್ತಾರಲ್ಲ, ಅದ್ರ ಬಗ್ಗೆ ಒಂದು ಶಾರ್ಟ್ ಫಿಲಮ್ ನ ನೋಡೋಣವಾ? ಓ ನೋಡೋಣ. ಓವರ್ ಟು ಶಾರ್ಟ್ ಫಿಲಮ್. ಅಮ್ಮ ಹೊಟ್ಟೆ ಸಿಕ್ತಿದೆ ಅಮ್ಮ. ಏನೂ ಇಲ್ಲ, ಸುಮ್ಮನೆ ಹೋಗು. ನಾನು ನೈಟು ಏನು ತಿಂದಿಲ್ಲ, ಒಂದು 10 ರೂಪಾಯಿ ಕೊಡಿ ಅಮ್ಮ. ಹಾ, ನಿಮ್ಮ ಅಪ್ಪ ಹತ್ರ ಹೋಗಿ ಕೇಳು. ಅಪ್ಪ ನನಗೊಂದು 10 ರೂಪಾಯಿ ಕೊಡಿ ಅಪ್ಪ. ನಿಮ್ಮ ಅಮ್ಮನ ಕೇಳೋ. ಅಮ್ಮನೇ ಅಪ್ಪ ನಿಮ್ಮ ಹತ್ರ ಕೇಳಕ್ ಹೇಳಿದ್ದು. ಕೊಟ್ಟಿದ್ದ ದುಡ್ಡನ್ನೆಲ್ಲ ಅವಳು ಏನ್ ಮಾಡ್ತಾವಳೆ? ಕೋಟಿ ಕೊಡ್ತೀರಲ್ಲ, ಅದನ್ನ ನಮ್ಮ ಅಪ್ಪನ ಮನೇಲಿ ತಗೊಂಡೋಗಿ ಕೊಡ್ತಾ ಇದ್ದೀನಿ. ಕೊಟ್ರು ಕೊಡ್ತೀಯ ಕಣ ನೀನು, ಕೊಟ್ರು ಕೊಡ್ತೀಯ. ಬೆಳಗ್ಗೆ ನನ್ನ ಕೋಪ ಬರ್ಸ್ಬೇಡ, ಆಮೇಲೆ ಮನುಷ್ಯಳಾಗಿರಲ್ಲ. ಹೌದೌದು, ಇವಾಗ ನೀನ್ ದೊಡ್ಡ ಮನುಷ್ಯ ಆಗಿದೀಯಾ? ಅಪ್ಪ ಒಂದು 10 ರೂಪಾಯಿ ಕೊಡಿ ಅಪ್ಪ. ಏನ್ಲಾ ಇದ್ರೆ ಕೊಡಕ್ಕಿಲ್ವಾ? ಹೊರಗಡೆಗೆ ಹೋಗ್ಬೇಕಾರೆ ಇವ್ರ ಹತ್ರ ಜಗಳ ಆಡ್ಕೊಂಡು ಹೋಗೋದೇ ಆಗೋಯ್ತು. ಏನು ಒಬ್ನು ಕಾಣ್ತಿಲ್ಲ. ಒಂದ ಸರ್ ನಿಲ್ಸಿ ಸರ್. ನಮಸ್ಕಾರ ಸರ್. ಸಾರು ಎಲ್ಲಿ ಗಂಟೆ ಹೋಯ್ತಿದ್ದೀರಿ? ಚಟ್ಟಿ ಮಾಡೋರ್ಗೂ ಹೋಗ್ತಾ ಇದ್ದೀನಿ. ಚಟ್ಟಿ ಮಾಡ ಹೋಗೋದಾರಿ ಇಲ್ಲ, ಹಂಗೆ ನಂಗೆ ಇಂದ್ರನಗರಲ್ಲಿ ಇಳಿಸ್ಬಿಡಿ ಸರ್. ಸರಿ, ಹತ್ತಿ. ಹೋಗೋಣ ಸರ್, ಹೋಗೋಣ. ಸರ್ ನೀವೇನ್ ಕೆಲಸ ಮಾಡ್ತೀರಾ? ನಾನು ಸಿಂಗಾಪುರಲ್ಲಿ ಒಂದು IT ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. IT ಕಂಪ್ನಿಲಿ? ಕೈ ತುಂಬಾ ಸಂಪಾದನೆ ಮಾಡ್ತೀರಾ ಅಂತ ಹೇಳಿ. ಹೌದಣ್ಣ, ನೀವೇನ್ ಮಾಡ್ತಿದ್ದೀರಾ? ನಾನು ಕೈ ಚಳಕ ತೋರಿಸಿ ಸಂಪಾದನೆ ಮಾಡ್ತೀನಿ. ಕೈ ಚಳಕ ತೋರಿಸಿನ? ಹೌದಣ್ಣ. ಅಣ್ಣ ಒಂದ್ ಸ್ವಲ್ಪ ಗಾಡಿ ನಿಲ್ಸಿ ಅಣ್ಣ. ಇಲ್ಲೇ ಅಣ್ಣ, ಹಂಗೆ ನಿಲ್ಸ್ಬಿಡಿ ಅಣ್ಣ. ಇಲ್ಲೇ ಸೈಡ್ಗೆ ಹಾಕ್ಬಿಡಿ. ಇಲ್ಲ ನಿಲ್ಸಿ. ಏನಣ್ಣ, ಇಂದ್ರನಗರ ಹೋಗ್ಬೇಕು ಅಂದ್ರೆ ಇಲ್ಲೇ ಇಳಿತಾ ಇದ್ದೀರಾ? ಕೈ ಚಳಕ ತೋರ್ಸಕ್ಕೆ. ಸರಿ, ಜೋಬಲ್ಲಿ ಎಷ್ಟು ದುಡ್ಡು ಇಟ್ಟಿದ್ಯಾ? ಕೈ ಇರೋದೆಲ್ಲ ಬಿಚ್ಚಪ್ಪ. ಬಿಚ್ಚು ಬೇಗ ಬಿಚ್ಚ. ಭದ್ರವಾಗಿ ಮನೆಗೆ ಹೋಗಿ ಸೇರ್ಕ. ತಾಳೆ. ಏನು ನಿನ್ ಮಗ ಬೆಳಗಿಂದ ಕಾಣ್ತಿಲ್ಲ? ಎಲ್ಲಿ ಹೋಗಿರ್ತಾನೆ, ಬತ್ತಾನ ತಡಿ.
ಅಪ್ಪ ಈ ಅಣ್ಣನನ್ನ ಓದಿಸ್ತೀನಿ ಅಂತ ಹೇಳಿದ್ರಪ್ಪ. ಅದು ಕೊಡಿಲಿ. ಸಾರಿ ಸರ್, ತಾಳಿ ಸರ್. ಪರವಾಗಿಲ್ಲ, ಅದನ್ನ ನೀವೇ ಇಟ್ಕೊಳ್ಳಿ. ಅದನ್ನ ಇಟ್ಕೊಂಡು ಏನಾದ್ರು ಬಿಸ್ನೆಸ್ ಮಾಡಿ ಜೀವನ ಮಾಡಿ. ಯಾರಿಗಾದ್ರೂ ಸಹಾಯ ಮಾಡೋಣ ಅಂತಾನೆ ಇಲ್ಲಿಗೆ ಬಂದೆ. ಬರೋ ದಾರಿಲಿ ನಿಮ್ಮನ್ನು ನೋಡಿದೆ, ಅವನನ್ನು ನೋಡಿದೆ. ಅವನ್ನ ಯಾವ ಪರಿಸ್ಥಿತಿಲಿ ನೋಡಿದೆ ಗೊತ್ತಾ? ಏಯ್ ನಿಂತ್ಕೊಳ. ಏಯ್ ನಿಂತ್ಕೊಳ್ಳಲ್ಲ. ಏಯ್ ಏ, ಏ, ಏ. ಏಯ್ ಅಣ್ಣ ಅಣ್ಣ, ಏಯ್ ಕಾಳ್ ನನ್ನ ಮಗನೆ ಗೊತ್ಕೊಂಡ ಬತ್ತೀಯ? ಅಣ್ಣ ತಾಳಿ. ಯಾಕೋ ಈ ತರ ಮಾಡ್ದೆ? ಹಸುವು ಸಾಕಾಯ್ತಾ? ಚೆನ್ನಾಗಿ ಊಟ ಮಾಡ್ದ? ಅಪ್ಪ ಏನ್ ಮಾಡ್ತಾರೆ? ಅಪ್ಪ ದರೋಡೆ ಮಾಡ್ತಾರೆ. ಹಿಂಗೆ ಏನಾದ್ರು ಮಾಡ್ಬಿಟ್ಟು ಅವಾಗ ಜೈಲಿಗೆ ಹೋಯ್ತಾ ಇರ್ತಾರೆ. ಸರಿ, ಅಮ್ಮ? ಅಮ್ಮ ಮನೆಯಲ್ಲೇ ಇದ್ದಾರೆ. ಎಲ್ಲರ ಹತ್ರನೂ ಜಗಳ ಮಾಡೋದ್ರಿಂದ ಯಾರು ಕೆಲಸಕ್ಕೆ ಸೇರಿಸ್ಕೊಳ್ಳೋದಿಲ್ಲ. ನಮ್ಮ ಅಪ್ಪ ಅಮ್ಮನ ಯೋಚನೆ ಮಾಡಿದ್ರೆ ತುಂಬಾನೇ ಬೇಜಾರು, ವೇದನೆ ಆಗುತ್ತಣ್ಣ. ನಾನು ಕೂಡ ನಿಂತರನೇ ವೇದನೆ ಅನುಭವಿಸ್ತವನು. ನಿನಗೆ ಅಪ್ಪ ಅಮ್ಮ ಸರಿ ಇಲ್ಲ, ಆದ್ರೆ ನನಗೆ ಅಪ್ಪ ಅಮ್ಮನೇ ಇಲ್ಲ. ಈ ಹೋಮಲ್ಲೇ ನಾನು ಬೆಳೆದೆ. ಏಸಪ್ಪನೇ ನನಗೆ ಅಪ್ಪ ಅಮ್ಮ ಆಗಿದ್ದು ನನ್ನ ಜೀವಿತವನ್ನು ನಡೆಸಿದ್ರು. ಯೋಚನೆ ಮಾಡಬೇಡ, ನಿನ್ನ ಜೀವಿತವನ್ನು ಕೂಡ ಏಸಪ್ಪ ಬದಲಾಯಿಸ್ತಾರೆ. ಸರಿ, ಏನು ಓದ್ತಿದೀಯಾ? ಓದಕ್ ಮಾರ್ಗನೇ ಇಲ್ವಲ್ಲ. ಸರಿ, ನಾನಿನ್ ಓದಿಸ್ತೀನಿ. ನಿಜವಾಗ್ಲೂನಾ? ಖಂಡಿತ ನಾನಿನ್ ಓದಿಸ್ತೀನಿ. ಬಾ ಕೂತ್ಕೋ. ನನ್ನನ್ನು ಕ್ಷಮಿಸ್ಬಿಡಿ ಸರ್. ಸತ್ಯವಾಗ್ಲೂ ನಾನು ಇನ್ನು ಮುಂದೆ ಹಿಂಗೆ ನಡ್ಕೊಳಕ್ಕಿಲ್ಲ. ಎಲ್ಲಿಂದಲೋ ಬಂದ್ಬಿಟ್ಟು ನೀವು ನಮ್ಮ ಜೀವನನೇ ಬದಲಾಯಿಸ್ಬಿಟ್ರಿ. ತುಂಬ ಥ್ಯಾಂಕ್ಸ್ ಸರ್. ಇಲ್ಲ, ಪರಲೋಕದಿಂದ ಬಂದು ನಮಗಾಗಿ ಸತ್ತು ಜೀವದಿಂದ ಎದ್ದ ಏಸಪ್ಪನೇ ನಿಮ್ಮ ಜೀವಿತವನ್ನು ಬದಲಾಯಿಸಿರೋದು. ನಿಮ್ಮಲ್ಲಿ ಪ್ರತಿಯೊಬ್ಬೊಬ್ಬನನ್ನು ಅವನವನ ಕೆಟ್ಟ ನಡತೆಗಳಿಂದ ತಿರುಗಿಸಿ ಆಶೀರ್ವದಿಸಬೇಕೆಂದು ದೇವರು ತನ್ನ ಮಗನನ್ನು ಕಳಿಸಿ ಕೊಟ್ಟಿದ್ದಾನೆ ಅಂತ ಬೈಬಲಲ್ಲಿ ಇದೆ. ಇವತ್ತು ಏಸಪ್ಪ ಪುನರುತ್ಥಾನನಾದ ದಿನ. ಈ ದಿನದಲ್ಲಿ ನಿಮ್ಮನ್ನು ಕೂಡ ಏಸಪ್ಪನಿಗೆ ಕೊಟ್ಟು ನೀವು ಕೂಡ ಎದ್ದೇಳಿ. ಇನ್ಮೇಲೆ ಏಸಪ್ಪಗೆ ಇಷ್ಟ ಆಗೋ ಥರನೇ ಬದುಕ್ತೀವಪ್ಪ. ಸರಿ, ನಾನು ಬರ್ತೀನಿ. ಸಿಂಗಪುರ್ಗೆ ಹೋಗ್ಬಿಟ್ಟು ನೀವು ಮತ್ತೆ ಯಾವಾಗ ಬರ್ತೀರಣ್ಣ? ನೀವು ಬಂದರೆ ನಮ್ಮ ಥರ ಇರೋವ್ರ ಜೀವನ ಚೆನ್ನಾಗಾಗುತ್ತಲ್ಲ ತಮ್ಮ. ನಾನು ಯಾವಾಗ ಬರ್ತೀನಿ ಅನ್ನೋದಕ್ಕಿಂತ ಪುನರುತ್ಥಾನನಾದ ಏಸಪ್ಪ ಮತ್ತೆ ಬರ್ತಾರೆ. ಆ ದಿನಕ್ಕೋಸ್ಕರ ನೀವು ಸಿದ್ಧವಾಗಿರಿ. ಏಕೆಂದ್ರೆ ಇದಕ್ಕಿಂತ ಶ್ರೇಷ್ಠವಾದ ಸಂತೋಷವನ್ನ ಏಸಪ್ಪ ನಮಗಾಗಿ ಇಟ್ಟಿದ್ದಾರೆ. ನಾನು ಬರ್ತೀನಿ. ಸರಿ ಸರ್.
ಹೋಗಿ ಬನ್ನಿ ತಮ್ಮ. ಶಾರ್ಟ್ ಫಿಲಮ್ ಟಾಪ್ ಆಗಿತ್ತಲ್ಲ ಮಿಕ್ಕಿ. ಏನ್ ಮಿಕ್ಕಿ ಅಷ್ಟೊಳಗಡೆ ಕುತ್ಕೊಂಡ್ಬಿಟ್ಟೆ? ಈ ಸುಡೋ ಬಿಸಿಲಿಗೆ ನನ್ನ ದೇಹದಲ್ಲಿರೋ ಹೆಲ್ತ್ ಎಲ್ಲ ಹೋಗ್ತಾ ಇದೆ. ಏನ್ ಮಾಡೋದು? ಚಿಂತೆ ಮಾಡ್ಬೇಡ ಮಿಕ್ಕಿ, ನಿನ್ ದೇಹದಲ್ಲಿರೋ ಟೈರ್ಡ್ ಎಲ್ಲ ಹೋಗಿ ಹೊಸ ಪವರ್ ಸಿಗೋ ತರ ಹೆಲ್ತ್ ಟಿಪ್ಸ್ ನೋಡ್ಕೊಂಡ್ ಬರೋಣ. ಹೆಲ್ತ್ ಟಿಪ್ಸ್. ಹಲೋ ಮಕ್ಕಳೇ, ಏನು ನಾನು ಬಾಲ್ ತರ ರೌಂಡ್ ಆಗಿದ್ದೀನಿ ಅಂತ ನೋಡ್ತಿದ್ದೀರಾ? ನಾನೇ ನಿಮ್ ಗೋವಾ ಮಾತಾಡ್ತಾ ಇದ್ದೀನಿ ಮಕ್ಕಳೇ. ನನ್ನ ಹತ್ರ ಏನೆಲ್ಲ ಒಳ್ಳೆ ವಿಷಯಗಳಿದೆ ಅಂತ ನೋಡೋಣವಾ? ನನ್ನ ಹತ್ರ ವೈಟಮಿನ್ ಎ ಮತ್ತು ವೈಟಮಿನ್ ಸಿ ಕೂಡ ಇದೆ ಗೊತ್ತಾ ಮಕ್ಕಳೇ? ನೀವು ನನ್ನ ತಿಂದ್ರೆ ನಿಮ್ ಕಣ್ಣು ಚೆನ್ನಾಗಿ ಕಾಣೋದಕ್ಕೆ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಮಕ್ಕಳೇ. ಅಷ್ಟು ಮಾತ್ರ ಅಲ್ಲ, ನಿಮ್ ಕಣ್ಣಿಗೆ ಯಾವುದೇ ಪ್ರಾಬ್ಲಮ್ ಬರ್ದೇ ಇರೋ ತರ ನಾನ್ ಕಾಪಾಡ್ತೀನಿ. ನೀವು ನನ್ನ ತಿಂದ್ರೆ ನೀವು ತುಂಬಾ ಶೈನ್ ಆಗಿರೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ನನ್ನ ಹತ್ರ ಇರೋ ವೈಟಮಿನ್ B3, ವೈಟಮಿನ್ B6 ಇದು ನಿಮ್ಮ ಬ್ರೈನ್ಗೆ ರಕ್ತ ಓಟವನ್ನ ಸರಾಗ ಮಾಡೋದಕ್ಕೆ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಮಕ್ಕಳೇ. ನನ್ನ ಹತ್ರ ಆಂಟಿ ಆಕ್ಸಿಡೆಂಟ್ಸ್ ಕೂಡ ಇದೆ ಗೊತ್ತಾ ಮಕ್ಕಳೇ? ನಿಮ್ಮ ಹಾರ್ಟ್ ಡಿಸೀಸ್ ಇಂದ ನಿಮ್ಮನ್ನ ಕಾಪಾಡೋದಕ್ಕೆ ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ನನ್ನ ಹತ್ರ ಆಂಟಿ ಆಕ್ಸಿಡೆಂಟ್ ಲೈಕೋಪೇನ್, ಫ್ಲೇವನಾಯ್ಡ್ ಇದೆಲ್ಲ ಇದೆ ಗೊತ್ತಾ ಮಕ್ಕಳೇ? ಇದು ಕ್ಯಾನ್ಸರ್ ಬರುವಂತ ಕ್ರಿಮಿಗಳನ್ನ ತಡೆಯೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಓಕೆ ಮಕ್ಕಳೇ, ಟೈಮ್ ಆಯ್ತು. ನೀವು ನನ್ನ ಚೆನ್ನಾಗಿ ತಿಂದು ಚೆನ್ನಾಗಿ ಹೆಲ್ತಿ ಆಗಿರಿ. ಓಕೆ, ಬಾಯ್. ಮಿಕ್ಕಿ, ಹೆಲ್ತ್ ಟಿಪ್ಸ್ ನೋಡ್ದಾ? ಹೇಗಿತ್ತು? ರಾಬಿ, ಸೀಬೆ ಹಣ್ಣಲ್ಲಿ ಇಷ್ಟೊಂದೆಲ್ಲ ಒಳ್ಳೇದಿದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಇನ್ ಮುಂದೆ ನಾನು ಬೆಳಿಗ್ಗೆ ಮಧ್ಯಾಹ್ನ ನೈಟು ಸೀಬೆ ಹಣ್ಣ ತಿಂತೀನಿ. ಮಿಕ್ಕಿ, ನಿನ್ಗೆ ಶುಗರ್ ಕೇನ್ ಅಂದ್ರೆ ಏನಂತ ಗೊತ್ತಾ? ಗೊತ್ತು. ನಮ್ಮ ಮನೇಲಿ ಒಂದು ವೈಟ್ ಕಲರ್ ಡಬ್ಬದಲ್ಲಿ ಶುಗರ್ ಅಂತ ಬರ್ದಿರುತ್ತೆ. ಆ ಡಬ್ಬನೇ ತಾನೇ ನನಗೆ ಗೊತ್ತು. ನಮ್ಮಮ್ಮ ಅದನ್ನ ಕೈಗೆ ಎಟಕದೇ ಇರೋ ಜಾಗದಲ್ಲಿ ಇಟ್ರು ನಾನು ಅದನ್ನ ತಗೊಂಡ್ಬಿಡ್ತೀನಿ. ಕಬ್ಬುನ ಇಂಗ್ಲಿಷ್ ಅಲ್ಲಿ ಶುಗರ್ ಕೇನ್ ಅಂತ ಕರೀತಾರೆ. ನಾನು ಅದನ್ನೇ ಹೇಳಿದ್ದು. ಸರಿ ಸರಿ, ನಾವು ಶುಗರ್ ಕೇನ್ ಬಗ್ಗೆ ಡೀಟೇಲ್ ಆಗಿ ನೋಡಿ ಅದಕ್ಕಾಗಿ ನಮ್ಮ ಮಕ್ಕಳೆಲ್ಲ ಸರಿ ಪ್ರಾರ್ಥನೆ ಮಾಡ್ಲಿದ್ದಾರೆ. ಪ್ರಾರ್ಥನೆ ಮಾಡೋಣವಾ? ವ್ಯವಸಾಯ ಅನ್ನುವಾಗ ನಮಗೆ ಹೆಚ್ಚಾಗಿ ಅಕ್ಕಿ, ರಾಗಿಯೇ ನೆನಪಿಗೆ ಬರುತ್ತದೆ. ಆದರೆ ಮಣ್ಣಿನಲ್ಲಿ ಬೆಳೆಯುವಂತ ಎಲ್ಲವೂ ವ್ಯವಸಾಯವೇ. ಅಷ್ಟೇ ಅಲ್ಲ, ಅದನ್ನು ಮಾಡುವಂತವರು ರೈತರು. ನಿಮ್ಮೆಲ್ಲರಿಗೂ ಇಷ್ಟವಾಗಿರುವ ಕಬ್ಬು ಬೆಳೆಯ ಕುರಿತಾಗಿ ನೋಡಲಿದ್ದೇವೆ. ಕಬ್ಬನ್ನು ನಾವು ಯಾವಾಗಲಾದರೂ ತಿನ್ನುತ್ತೇವೆ ಅಷ್ಟೇ ತಾನೆ? ಆದರೆ ವರ್ಷ ಪೂರ್ತಿ ಕಬ್ಬಿನ ಅವಶ್ಯಕತೆ ಇದೆ. ಸರಿ, ಬನ್ನಿ ನೋಡೋಣ. ಇಂಡಿಯಾದಲ್ಲಿ ಅತಿ ಹೆಚ್ಚು ಕಬ್ಬಿನ ಉತ್ಪಾದನೆಯು ಉತ್ತರ ಪ್ರದೇಶದಲ್ಲಿ ನಡೆಯುತ್ತದೆ. ಆದ್ದರಿಂದ ಉತ್ತರ ಪ್ರದೇಶವನ್ನು ಶುಗರ್ ಬೌಲ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ. ಶುಗರ ಎಂದು ಯೋಚಿಸಬೇಡಿರಿ, ಕಬ್ಬಿನಿಂದಲೇ ಶುಗರ್ ಅನ್ನು ಉತ್ಪಾದಿಸುವಂತದ್ದು. ಈ ವರ್ಷದಲ್ಲಿ ಮಾತ್ರವೇ 5,000 ಮೆಟ್ರಿಕ್ ಟನ್ನಷ್ಟು ಕಬ್ಬಿನ ಉತ್ಪಾದನೆ ಆಗಿದೆ. ಅದಕ್ಕಾಗಿ ದೇವರಿಗೆ ವಂದನೆ ಹೇಳಬೇಕು. ನೀರಿಲ್ಲದೆ ಇರುವುದರಿಂದ ಕಬ್ಬಿನ ವ್ಯವಸಾಯ ಬಾಧಿಸಲ್ಪಡುತ್ತದೆಂದು ಹೇಳುತ್ತಾರೆ. ಅಷ್ಟು ಮಾತ್ರವಲ್ಲ, ಬೆಳೆದ ಕಬ್ಬಿಗೆ ಒಳ್ಳೆಯ ಬೆಲೆ ಸಿಕ್ಕದೆ ಇರುವುದರಿಂದ ರೈತರು ಕಷ್ಟಪಡುತ್ತಿದ್ದಾರೆ. ನಾವು ಪ್ರಾರ್ಥಿಸಿದರೆ ಏಸಪ್ಪ ಎಲ್ಲವನ್ನು ಬದಲಾಯಿಸುವರು. ನಾವು ಪ್ರಾರ್ಥಿಸೋಣವಾ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಸಂತೋಷವಾಗಿದ್ದೀರಾ? ಇಂದು ನಿಮ್ಮೆಲ್ಲರನ್ನು ನೋ ಆ್ಯಂಡ್ ಪ್ರೇ ಸೆಗ್ಮೆಂಟಲ್ಲಿ ಸಂಧಿಸೋದು ನಂಗೆ ಬಹಳ ಸಂತೋಷ. ಇಂದು ನಮ್ಮ ಜೊತೆ ಪ್ರೇಯರ್ ಮಾಡೋದಕ್ಕೆ ಕ್ಯಾರನ್ ಬಂದಿದ್ದಾರೆ. ಇಂದು ನಾವು ಯಾವುದಕ್ಕಾಗಿ ಪ್ರಾರ್ಥಿಸುತ್ತೇವೆ ಅಂದರೆ ಕಬ್ಬು ವ್ಯವಸಾಯಕ್ಕಾಗಿ ಪ್ರಾರ್ಥಿಸಲಿದ್ದೇವೆ. ಆ ವಿಡಿಯೋ ಎಲ್ಲ ನೋಡಿರ್ತೀರಂತ ನಂಬ್ತೇನೆ. ಆ ವಿಷಯಕ್ಕಾಗಿ ಇಂದು ಪ್ರಾರ್ಥಿಸೋಣ. ಕಬ್ಬಿಗಾಗಿ ಪ್ರಾರ್ಥಿಸಬೇಕೆಂದರೆ ಮೊದಲು ಅದ್ರ ಬಗ್ಗೆ ನಾವು ತಿಳಿದುಕೋಬೇಕಲ್ಲ. ಅದರಿಂದ ಇಂದು ನಾವು ಕಬ್ಬು ಉತ್ಪತ್ತಿ ಬಗ್ಗೆ ತಿಳ್ಕೊಳ್ಳೋಣ. ಇಂಡಿಯಾದಲ್ಲಿ ಎಲ್ಲಿ ಅಧಿಕವಾಗಿ ಕಬ್ಬು ಉತ್ಪತ್ತಿ ಆಗುತ್ತೆ ಅಂದರೆ ಉತ್ತರ ಪ್ರದೇಶದಲ್ಲಿ ಸಿಗುತ್ತೆ. ಆ ಸ್ಥಳನ ಏನೆಂದು ಹೇಳುತ್ತಾರೆ ಅಂದರೆ ಸಕ್ಕರೆ ಗಣಿ ಎಂದು ಹೇಳುತ್ತಾರೆ. ಕಬ್ಬು ಉತ್ಪತ್ತಿ ಬಗ್ಗೆ ಪ್ರಾರ್ಥಿಸೋಣ ಅಂತ ಹೇಳ್ಬಿಟ್ಟು ಸಕ್ಕರೆ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಅಂತ ಯೋಚಿಸ್ಬೇಡಿ. ಯಾಕೆಂದರೆ ಕಬ್ಬಿಂದಲೇ ನಮಗೆ ಸಕ್ಕರೆ ಸಿಗುತ್ತೆ. ಅದರಿಂದ ಇಂದು ಅದಕ್ಕಾಗಿ ನಾವು ಪ್ರಾರ್ಥಿಸೋಣ. ಆಗ ಅದರಲ್ಲಿ ಯಾರು ಮುಖ್ಯವಾದವರು ಅಂದರೆ ವ್ಯವಸಾಯ ಮಾಡೋರಿಗಾಗಿ ನಾವು ಪ್ರಾರ್ಥಿಸಬೇಕು. ಆಗ ರೈತರಿಗಾಗಿ ಯಾವುದಕ್ಕಾಗಿ ಪ್ರಾರ್ಥಿಸುತ್ತೇವೆ ಅಂದರೆ ಆ ಜಾಗದಲ್ಲಿ ನೀರು ತುಂಬ ಕಡಿಮೆ ಇರೋದ್ರಿಂದ ರೈತರು ತುಂಬ ಬಾಧಿಸಲ್ಪಡ್ತಾರೆ. ಮತ್ತೆ ಅವರು ಉತ್ಪತ್ತಿ ಮಾಡಿದ ಕಬ್ಬಿಗೆ ತಕ್ಕ ಬೆಲೆ ಸಿಕ್ಕಲಿಲ್ಲ ಅಂದರೆ ಅವರು ಬಾಧಿಸಲ್ಪಡ್ತಾರೆ. ಆದ್ದರಿಂದ ಅಂಥ ರೈತರಿಗೆ ಒಳ್ಳೆ ನೀರು ಸಿಕ್ಕಬೇಕು.
ಕಬ್ಬು ಉತ್ಪತ್ತಿಗೆ ತಕ್ಕ ಬೆಲೆಯನ್ನು ದೇವರು ಕೊಡಬೇಕೆಂದು ನಾವು ಪ್ರಾರ್ಥಿಸೋಣ. ಪ್ರೀತಿ ಉಳ್ಳ ತಂದೆಯೇ, ಈ ಸಮಯಕ್ಕಾಗಿ ನಿಮಗೆ ವಂದನೆ ಅಪ್ಪ. ಅಪ್ಪ, ಈ ಸಮಯದಲ್ಲಿ ಕಬ್ಬು ಉತ್ಪತ್ತಿ ಮಾಡುವ ರೈತರಿಗಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ ಅಪ್ಪ. ಉತ್ತರ ಪ್ರದೇಶಕ್ಕಾಗಿ ನಾವು ವಂದನೆ ಸಲ್ಲಿಸುತ್ತೇವಪ್ಪ. ಅಪ್ಪ, ನೀವು ಅಲ್ಲಿ ಬೆಳೆಸುವಂಥ ಬೆಳೆಗಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವಪ್ಪ. ಅಪ್ಪ, ಅಲ್ಲಿರುವ ರೈತರನ್ನು ನೀವು ಆಶೀರ್ವದಿಸಿರಿ, ಅಲ್ಲಿರುವ ಜಾಗಗಳನ್ನು ನೀವು ಆಶೀರ್ವದಿಸಿರಿ ಅಪ್ಪ. ಇನ್ನೂ ಅಧಿಕ ಬೆಲೆ ಸಿಗೋ ರೀತಿ ಕೃಪೆ ಮಾಡಿ ಅಪ್ಪ. ನೀರಿಲ್ಲದೆ ಕಷ್ಟಪಡುವ ರೈತರಿಗೆ ಅಪ್ಪ ಒಳ್ಳೆಯ ಕಾಲ ಸಂದರ್ಭವನ್ನು ನೀವು ಏರ್ಪಡಿಸಿ ಕೊಡಿರಿ ದೇವರೇ. ಅಪ್ಪ, ಅವರ ಪ್ರಯಾಸಕ್ಕೆ ತಕ್ಕ ಬೆಲೆಯನ್ನು ನೀವು ಕೊಡಬೇಕು, ಅದಕ್ಕೆ ತಕ್ಕ ಬೆಲೆ ಸಿಕ್ಕೋದಕ್ಕೆ ನೀವು ಸಹಾಯ ಮಾಡಿ ಏಸಪ್ಪ. ಅಪ್ಪ, ನೀವು ಆಶೀರ್ವದಿಸುವುದಕ್ಕಾಗಿ ನಿಮಗೆ ವಂದನೆ ಅಪ್ಪ. ವ್ಯವಸಾಯವನ್ನು ಆಶೀರ್ವದಿಸಿರಿ, ಅದನ್ನು ಮಾಡುವಂತಹ ರೈತರ ಕುಟುಂಬಗಳನ್ನು ನೀವು ಆಶೀರ್ವದಿಸುವುದಕ್ಕಾಗಿ ವಂದನೆ ಏಸಪ್ಪ. ಈ ದಿನಕ್ಕಾಗಿ ಸ್ತೋತ್ರ ಏಸಪ್ಪ. ಈ ಸಮಯದಲ್ಲಿ ಏಸಪ್ಪ, ಇಂಡಿಯಾ ದೇಶದಲ್ಲಿ ನೀವು ಕೊಟ್ಟಿರುವ ಕಬ್ಬಿನ ವ್ಯವಸಾಯಕ್ಕಾಗಿ ಸ್ತೋತ್ರ ಏಸಪ್ಪ. ಏಸಪ್ಪ, ಈ ಕಬ್ಬು ಉತ್ಪತ್ತಿ ಮಾಡುವ ಉತ್ತರ ಪ್ರದೇಶಕ್ಕಾಗಿ ಪ್ರಾರ್ಥಿಸ್ತಿದ್ದೀನಿ ಏಸಪ್ಪ. ಏಸಪ್ಪ, ರಾಜ್ಯ ನೀವು ಆಶೀರ್ವಾದಿಸಿ ಏಸಪ್ಪ. ಬರುವಂತ ದಿನಗಳಲ್ಲಿ ಏಸಪ್ಪ, ಈ ಕಬ್ಬಿನ ಬೆಳೆಯನ್ನು ನೀವು ಅಧಿಕವಾಗಿ ಬೆಳೆಸಬೇಕು ಏಸಪ್ಪ. ಅದಕ್ಕೆ ನೀವು ಸಹಾಯ ಮಾಡಿ ಏಸಪ್ಪ. ಏಸಪ್ಪ, ಎಲ್ಲ ಕಾಲ ಪರಿಸ್ಥಿತಿಗಳನ್ನ ಕರೆಕ್ಟಾಗಿ ಒದಗಿಸಿ ಕೊಡಿ ಏಸಪ್ಪ. ಏಸಪ್ಪ, ಮಳೆ ಎಲ್ಲ ಕರೆಕ್ಟಾದ ಸಮಯದಲ್ಲಿ ಬಂದು ಏಸಪ್ಪ. ಏಸಪ್ಪ, ಈ ಕಬ್ಬೆಲ್ಲ ಒಳ್ಳೆ ಬೆಲೆಗೆ ಮಾರಾಟ ಆಗುವಂತೆ ನೀವು ಸಹಾಯ ಮಾಡಿ ಏಸಪ್ಪ. ಏಸಪ್ಪ, ಈ ಕಬ್ಬಿನ ಬೆಳೆಯಿಂದ ಬರುವಂತ ಆದಾಯದಲ್ಲಿ ಏಸಪ್ಪ ರೈತರ ಕುಟುಂಬ ಸಂತೋಷವಾಗಿ ಬಾಳ್ಮೆ ಮಾಡೋದಕ್ಕೆ ಸಹಾಯ ಮಾಡಿ ಏಸಪ್ಪ. ನಮ್ಮ ಪ್ರಾರ್ಥನೆಯನ್ನು ಕೇಳಿ ನೀವು ಸಹಾಯ ಮಾಡೋದಕ್ಕಾಗಿ ವಂದನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಿದ್ದೀನಿ ತಂದೆ, ಆಮೇನ್. ಓಕೆ ಮಕ್ಕಳೇ, ಎಲ್ಲರೂ ಸುಂದರವಾಗಿ ಪ್ರೇಯರ್ ಮಾಡಿದ್ರಿ. ಎಲ್ಲರ ಪ್ರಾರ್ಥನೆಯನ್ನು ಏಸಪ್ಪ ಕೇಳಿದ್ದಾರೆ. ಪ್ರಾರ್ಥನೆಯನ್ನು ಕೇಳಿ ನೀವು ಕಬ್ಬಿನ ರೈತರನ್ನು ಖಂಡಿತ ದೇವರು ಆಶೀರ್ವದಿಸುತ್ತಾರೆ. ಈಗ ನಾವೆಲ್ಲರೂ ಪ್ರಾರ್ಥಿಸಿದ ಹಾಗೆ ನೀವು ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಇದನ್ನೆಲ್ಲ ನೋಟ್ ಮಾಡಿ ನೀವು ಪ್ರಾರ್ಥಿಸಿರಿ. ಖಂಡಿತ ಏಸಪ್ಪ ಇದಕ್ಕೆ ಉತ್ತರ ಕೊಡ್ತಾರೆ, ಸರಿನಾ? ಓಕೆ ಮಕ್ಕಳೇ, ನೆಕ್ಸ್ಟ್ ವೀಕ್ ನಾವು ಬೇರೆ ಸೆಗ್ಮೆಂಟಲ್ಲಿ ನೋಡೋಣ. ಗಾಡ್ ಬ್ಲೆಸ್ ಯು. ಮಿಕ್ಕಿ, ನಾವು ಇವತ್ತು ಮಾತ್ರ ಅಲ್ಲ, ಈ ಕಾರ್ಯಕ್ಕಾಗಿ ನಾವು ಡೈಲಿ ಪ್ರೇಯರ್ ಮಾಡಬೇಕು. ರ್ಯಾಬಿ, ಈ ರೆಸರೆಕ್ಷನ್ ಡೇ ಅಲ್ಲಿ ತುಂಬಾ ಸೀಕ್ವೆನ್ಸ್ಗಳನ್ನ ನೋಡಾಯ್ತು. ನೆಕ್ಸ್ಟ್ ನಾವು ಏನ್ ನೋಡ್ಲಿದ್ದೇವೆ? ಹೇಳ್ತೀನಿ ಮಿಕ್ಕಿ. ಮಕ್ಕಳೇ, ನಿಮ್ಮೆಲ್ಲರ ಕೈಲಿ ಬೈಬಲ್ ಇದೆಯಾ? ನೋಟ್ಬುಕ್ ಪೆನ್ ಎಲ್ಲ ತಗೊಂಡು ರೆಡಿ ಆಗಿದ್ದೀರಾ? ರ್ಯಾಬಿ ಅಲ್ಲಿ ನೋಡು, ಆ ಹುಡುಗನ ಕೈಯಲ್ಲಿ ಬೈಬಲ್ಲೇ ಇಲ್ಲ. ಮಕ್ಕಳೇ, ಯಾರ್ಯಾರ ಕೈಲಿ ಬೈಬಲ್ ಇದೆ ತೋರಿಸಿ. ಮಕ್ಕಳೇ, ನಾವಿವಾಗ ಒಂದು ಮುಖ್ಯವಾದ ಸೆಗ್ಮೆಂಟ್ ಅನ್ನ ನೋಡ್ಲಿದ್ದೇವೆ. ಏಸಪ್ಪ ನಮ್ ಜೊತೆ ಮಾತನಾಡಲಿದ್ದಾರೆ. ಎಲ್ಲರೂ ರೆಡಿ ಆಗಿರಿ. ಓವರ್ ಟು ಮೆಸೇಜ್ ಟೈಮ್. ಹಲೋ ಮಕ್ಕಳೇ, ನಿಮ್ಮೆಲ್ಲರಿಗೂ ಹ್ಯಾಪಿ ರಿಸರೆಕ್ಷನ್ ಡೇ. ಯೇಸು ಕ್ರಿಸ್ತನ ಪುನರುತ್ಥಾನದ ಶುಭಾಶಯಗಳು. ಎಲ್ಲರೂ ಚರ್ಚ್ಗೆ ಹೋಗಿದ್ರಾ? ಇಂದು ಏಸಪ್ಪನ ಪುನರುತ್ಥಾನ ದಿನವನ್ನು ಆಚರಿಸುತ್ತಿದ್ದೇವೆ. ಏಸಪ್ಪ ನಮ್ಮ ಪಾಪಗಳಿಗಾಗಿಯೇ ಮರಣವನ್ನು ಸ್ವೀಕರಿಸಿದರು. ನಮ್ಮ ಪಾಪವನ್ನು ಸ್ವೀಕರಿಸಿದ್ದರಿಂದ ಮರಣವನ್ನು ಸ್ವೀಕರಿಸಿದರು. ಪಾಪದ ಸಂಬಳ ಮರಣ ಎಂಬ ವಾಕ್ಯವಿದೆ. ನಾವು ಪಾಪ ಮಾಡಿದರೆ ಮರಣವನ್ನು ಅಂಗೀಕರಿಸಲೇಬೇಕು. ಏಸಪ್ಪ ನಮ್ಮ ಪಾಪಕ್ಕಾಗಿ ನಾವು ಸಂಧಿಸಬೇಕಾದ ಮರಣವನ್ನು ಆತನು ಸಂಧಿಸಿದನು. ಏಸಪ್ಪ ಮರಣದೊಂದಿಗೆ ಮರಣ ಹೊಂದಿ ಹಾಗೆ ಎಲ್ಲರ ರೀತಿ ಸತ್ತು ಹೋಗಿದ್ದರು. ಅಂದರೆ ಇಂದು ನಾವು ರಿಸರೆಕ್ಷನ್ ಡೇನ ಆಚರಿಸುವ ಅವಶ್ಯಕತೆ ಇಲ್ಲ. ಏಸು ದೇವರು, ಆದ್ದರಿಂದ ಆತನು ಪುನರುತ್ಥಾನನಾದನು. ಈ ರಿಸರೆಕ್ಷನ್ ಡೇ 3ನೇ ದಿನ ಪುನರುತ್ಥಾನನಾದನು ಎಂದು ನಾವು ಆಚರಿಸುತ್ತಿದ್ದೇವೆ. ಇಡೀ ಲೋಕವೇ ಈ ದಿನವನ್ನು ಆಚರಿಸುತ್ತಿದೆ. ಸರಿ, ಏಸಪ್ಪ ಈ ದಿನದಲ್ಲಿ ನಮ್ಮ ಪಾಪವನ್ನು ಬದಲಾಯಿಸಿದರು. ಏಸಪ್ಪ ನಮಗಾಗಿ ಮರಣ ಹೊಂದಿದರು, ಪುನರುತ್ಥಾನ ಹೊಂದಿದರು ಎಂದು ಅನೇಕ ಕಾರ್ಯಗಳನ್ನು ಕೇಳುತ್ತಿದ್ದೇವೆ. ಒಂದು ಇಂಪಾರ್ಟೆಂಟ್ ಆದ ಕಾರ್ಯವನ್ನು ನಾವು ನೋಡಲಿದ್ದೇವೆ. ಅದು ತುಂಬಾ ಮುಖ್ಯವಾದದ್ದು. ಸರಿ, ನಾನು ಒಂದು ವಾಕ್ಯವನ್ನು ನಿಮಗೆ ತೋರಿಸುತ್ತೇನೆ. ಅಪೊಸ್ತಲರ ಕೃತ್ಯದವರಿಗೆ 1ನೇ ಅಧ್ಯಾಯ 11ನೇ ವಾಕ್ಯ. ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡೀರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಏಸಪ್ಪ ಜೀವಂತವಾಗಿ ಎದ್ದು ಏನು ಮಾಡಿದರು ಗೊತ್ತಾ? ಪರಲೋಕದೊಳಗೆ ಹೋದರು. ಈಗ ಮತ್ತೆ ಏಸಪ್ಪ ಬರುತ್ತಾರೆ. ಮತ್ತೆ ಏಸಪ್ಪ ಬರುವಾಗ ನಾವು ಏಸಪ್ಪನ ಸಂಧಿಸುವುದಕ್ಕೆ ಸಿದ್ಧರಾಗಿದ್ದೇವಾ? ಇದೇ ನಾವು ಇಂದು ಯೋಚಿಸಬೇಕಾದ ವಿಷಯ. ಅದೇ ಇಂದು ನಾವು ಯೋಚಿಸಬೇಕಾದ ವಿಷಯ. ಅದೇ ಇಂದು ನಾವು ಡಿಸ್ಕಸ್ ಮಾಡಬೇಕಾದ ವಿಷಯ. ನಿಮಗೊಂದು ವಿಷಯ ಗೊತ್ತಾ? ಏಸಪ್ಪ ಬರುತ್ತಾರೆ ಅಂತ ಊರೆಲ್ಲ ಹೇಳುತ್ತಿದ್ದಾರೆ. ಏಸಪ್ಪ ಬರುತ್ತಾರೆ ಅಂತ ಎಲ್ಲರೂ ಹೇಳುತ್ತಿದ್ದಾರೆ. ಯಾವಾಗ ಬರುತ್ತಾರೆ ಎಂಬ ಪ್ರಶ್ನೆ ನಿಮಗೆ ಬರಬಹುದು. ಸರಿ, ತುಂಬ ಸಿಂಪ್ಟಮ್ಸ್ ಇದೆ. ಏಸಪ್ಪನ ಕಾಲ ಹತ್ತಿರವಾಗುತ್ತಿದೆ ಎಂಬುದಕ್ಕೆ, ಏಸಪ್ಪ ಬರುತ್ತಾರೆ ಎಂಬುದಕ್ಕೆ ಅನೇಕ ಸಿಂಪ್ಟಮ್ಸ್ಗಳಿವೆ. ಕೊರೋನಾ ಸಿಂಪ್ಟಮ್ಸ್ ಏನು? ಕೋವಿಡ್-19 ಬಂತಲ್ಲ, ಅದರ ಸಿಂಪ್ಟಮ್ಸ್ ಏನು? ಫೀವರ್ ಬರುತ್ತದೆ, ನಂತರ ಕಾಫ್ ಬರುತ್ತದೆ, ನಂತರ ಉಸಿರಾಡುವುದಕ್ಕೆ ತೊಂದರೆ ಆಗುತ್ತದೆ. ಇದೇ ಕೋವಿಡ್ ಸಿಂಪ್ಟಮ್ಸ್. ನೋಡಿರಿ, ಒಂದು ಕೋವಿಡ್ ಬರುವುದಕ್ಕೆ ಇಷ್ಟು ಸಿಂಪ್ಟಮ್ಸ್ ಇದೆ ಎಂದರೆ ಏಸಪ್ಪ ಬರುವುದಕ್ಕೆ ಅನೇಕ ಸಿಂಪ್ಟಮ್ಸ್ ಇದೆ. ಒಂದು ಸಿಂಪ್ಟಮ್ಸ್ ಏನು ಗೊತ್ತಾ? ಲೋಕವೆಲ್ಲ ವ್ಯಾಧಿ ಬರುತ್ತದಂತೆ. ಬಂದಿತ್ತಲ್ಲವಾ ಕೊರೋನಾ? ಲೋಕವೆಲ್ಲ ಬಂದಿತ್ತಲ್ಲವಾ? ಮತ್ತೊಂದು ವಿಷಯ ಏನೆಂದರೆ ಭೂಕಂಪಗಳು ಲೋಕವೆಲ್ಲ ಬರುತ್ತದಂತೆ. ಈ 2023 ಮಾತ್ರ ನೀವು ನೋಡಿದರೆ
ತುಂಬ ಭೂಕಂಪಗಳು ಬಂದಿದೆ. ಟರ್ಕಿಯಲ್ಲಿ ಬಂದಿತು, ನಂತರ ಸಿರಿಯಾದಲ್ಲಿ ಬಂದಿತು, ನ್ಯೂಜಿಲ್ಯಾಂಡಿನಲ್ಲಿ ಬಂದಿತು, ಈಕ್ವಡ್ ಎಂಬ ದೇಶದಲ್ಲಿ ಬಂದಿತು, ಡೆಲ್ಲಿಯಲ್ಲಿ ಕೂಡ ಬಂದಿತು, ಗೊತ್ತಲ್ವಾ ನಿಮಗೆ? ಇನ್ನು ತಮಿಳುನಾಡಿನಲ್ಲಿ ಇಂಡಿಯಾದ ಅನೇಕ ಭಾಗಗಳಲ್ಲಿ ಅರ್ಥಕ್ವಿಕ್ಸ್ ಬರುತ್ತದೆ ಎಂದು ಹೇಳಿದ್ದರು. ಅರ್ಥಕ್ವಿಕ್ಸ್ ಬಂದಿತಾ, ಸಿಂಪ್ಟಮ್ಸ್ ಕರೆಕ್ಟಾಗಿ ಫಾಲೋ ಆಯಿತಾ, ನಂತರ ಬರಗಾಲ ಬರುತ್ತದಂತೆ. ಶ್ರೀಲಂಕಾದಲ್ಲಿ ಬಂದಿತ್ತಲ್ವಾ? ಬರಗಾಲ ಎಂದರೆ ಏನು ಗೊತ್ತಾ? ಊಟ ಇರುವುದಿಲ್ಲ. ಅದನ್ನು ಕುರಿತು ನಾವು ಬೈಬಲಲ್ಲಿ ಅನೇಕ ಕಾರ್ಯ ನೋಡುತ್ತೇವೆ. ನಮ್ಮಿಂದ ಬೇಸಿಕ್ ಥಿಂಗ್ಸ್ನ ಕೂಡ ತಗೊಳಕ್ಕಾಗಿಲ್ಲ ಅಂದರೆ ಅದನ್ನೇ ಬರಗಾಲ ಅಂತ ಹೇಳೋದು. ಶ್ರೀಲಂಕಾದಲ್ಲಿ ಅನೇಕ ವಸ್ತುಗಳ ಬೆಲೆ ಏರಿ ಹೋದದ್ದರಿಂದ ಜನರಿಂದ ಕೊಂಡುಕೊಳ್ಳಲು ಆಗಲಿಲ್ಲ. ಎಕನಾಮಿಕಲಿ ಪ್ರಾಬ್ಲಮ್ ಎಂದರೆ ಅದು ಬರಗಾಲ ಬರುತ್ತದೆ. ಶ್ರೀಲಂಕಾದಲ್ಲಿ ಬಂದಿತ್ತಲ್ಲವಾ? USA ಸಿಲಿಕಾನ್ ವ್ಯಾಲಿ ಎಂಬ ಒಂದು ಬ್ಯಾಂಕ್ ಇದೆ, ಅದು ಬಂದು ಲಾಸ್ ಆಯಿತು. ಆದ್ದರಿಂದ ಬ್ಯಾಂಕನ್ನೇ ಕ್ಲೋಸ್ ಮಾಡಿದರು. ನೋಡಿರಿ, ಒಂದು ಬ್ಯಾಂಕೇ ಎಕನಾಮಿಕ್ ಪ್ರಾಬ್ಲಮಿಂದ ಕ್ಲೋಸ್ ಮಾಡಿದರು ಅಂದರೆ ಬರಗಾಲ ಬಂದಿತಾ? ಸೊ ಈ ಸಿಂಪ್ಟಮ್ಸ್ ಎಲ್ಲ ಬರಲಾರಂಭಿಸಿತು. ಒಂದು ದೊಡ್ಡ ಸಿಂಪ್ಟಮ್ಸ್ ಏನು ಗೊತ್ತಾ? ಎಲ್ಲ ಕಂಟ್ರಿಗಳನ್ನು ಒಂದು ಮಾಡುತ್ತಾರಂತೆ. ಸರಿ, ಮತ್ತೊಂದು ಕಾರ್ಯವನ್ನು ನಾನು ನಿಮಗೆ ಕೇಳುತ್ತೇನೆ. ಕ್ವೀನ್ ಎಲಿಜಬೆತ್ ನಿಮಗೆ ಗೊತ್ತಾ? ಕ್ವೀನ್ ಎಲಿಜಬೆತ್ ಯಾವ ದೇಶದ ರಾಣಿ? ಈಗ ಅವರು ಸತ್ತು ಹೋಗಿ ಅವರ ಮಗ ಕಿಂಗ್ ಆಗಿದ್ದಾರಲ್ಲವಾ, ಕಿಂಗ್ ಚಾರ್ಲ್ಸ್. ಅವರು ಯಾವ ದೇಶದ ರಾಜ? ನೀವೆಲ್ಲರೂ ಇಂಗ್ಲೆಂಡ್ ಎಂದು ಹೇಳುತ್ತೀರಿ. ಅವರು ಇಂಗ್ಲೆಂಡಿಗೆ ಕಿಂಗು. ಅದು ಮಾತ್ರವಲ್ಲದೆ ಅವರು 8 ಕಂಟ್ರೀಸ್ಗೆ ಅವರು ಕಿಂಗ್ ಆಗಿದ್ದಾರಂತೆ, ಗೊತ್ತಾ ನಿಮಗೆ? ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಕೆನಡಾ, ಈ ರೀತಿ 8 ಕಂಟ್ರಿಗಳಿಗೆ ಅವರು ಕಿಂಗ್. ನೋಡಿರಿ, 8 ಕಂಟ್ರೀಸ್ಗೆ ಅವರು ಓವರ್ ರೂಲರ್. ಆದರೆ ಇಂಡಿಯಾಗೆ ನೋಡಿದರೆ ಒಬ್ಬರೇ ಪ್ರೈಮ್ ಮಿನಿಸ್ಟರ್, ಒಬ್ಬರೇ ಪ್ರೆಸಿಡೆಂಟ್. ಇದು ಒಂದೇ ಒಂದು ಕಂಟ್ರಿಗೆ. ಮತ್ತೊಂದು ಗೊತ್ತಾ? ಯೂನಿಯನ್ ಯುರೋಪ್ ಇದೆ, ಅದಕ್ಕೆ ಒಬ್ಬ ಹೆಡ್ ಇರುತ್ತಾರೆ. ಈ ರೀತಿ ಲೋಕದಲ್ಲಿರುವ ಎಲ್ಲರನ್ನು ಒಂದು ಮಾಡುತ್ತಾರೆ ಎಂದರೆ ಏಸಪ್ಪ ಬರುವುದಕ್ಕೆ ಸಮೀಪವಾಯಿತು. ಅದಕ್ಕಾಗಿ ಎಲ್ಲರನ್ನು ಒಂದು ಮಾಡಿ ಅದನ್ನು ರೂಲ್ ಮಾಡುವುದಕ್ಕೆ ಒಬ್ಬರು ಬರುತ್ತಾರೆ. ಕ್ರೈಸ್ತ ವಿರೋಧಿ ಎಂದು ಹೇಳುತ್ತಾರೆ. ಕ್ರಿಸ್ತ ವಿರೋಧಿ ಬರುತ್ತಾನೆ. ಸೊ ಇದೆಲ್ಲ ಬರುವಾಗ, ಸೊ ಇದನ್ನೆಲ್ಲ ನೋಡುವಾಗ ಏಸಪ್ಪ ಬೇಗನೆ ಬರುತ್ತಾರೆ ಎಂದು ಅರ್ಥ. ಅದಕ್ಕಾಗಿ ಕಿಂಗ್ಸ್ ಚಾರ್ಲ್ಸ್ ಕ್ರಿಸ್ತ ವಿರೋಧಿ ಎಂದು ನಾನು ಹೇಳಲಿಲ್ಲ. ಆಶ್ಲಿ ಅಕ್ಕ ಹೇಳಿದ್ದಾರೆ ಎಂದು ಎಲ್ಲಿ ಹೇಳಬೇಡಿ, ಸರಿನಾ? ಈ ರೀತಿಯ ಸಿಂಪ್ಟಮ್ಸ್ ನೀವು ನೋಡುವಾಗ ನೀವು ಅಂದುಕೊಳ್ಳಬೇಕು ಏಸಪ್ಪ ಹತ್ತಿರದಲ್ಲೇ ಬರುತ್ತಿದ್ದಾರೆಂದು. ಸರಿ, ಸಿಂಪ್ಟಮ್ಸ್ ಎಲ್ಲ ನೋಡಿ ಏಸಪ್ಪ ಹತ್ತಿರದಲ್ಲೇ ಬರುತ್ತಾರೆ, ಏಸು ಪಕ್ಕದಲ್ಲೇ ಬರುತ್ತಾರೆ ಎಂದು ಯೋಚಿಸಿಕೊಳ್ಳುವುದರಲ್ಲಿ ಒಂದು ಅರ್ಥ ಇಲ್ಲ. ನಾವು ಏಸಪ್ಪನ ಮೀಟ್ ಮಾಡಬೇಕು. ನಾವು ಆ 2ನೇ ಬರವಣಿಗೆಯಲ್ಲಿ ಹೋಗಬೇಕು. ಅದಕ್ಕೇನು ಮಾಡಬೇಕು? ಸಿಂಪಲ್ ಆದ ವಿಷಯ. 2 ವಿಷಯ ಏಸಪ್ಪ ಹೇಳಿದ್ದಾರೆ. ಮೊದಲನೆಯದು, ಯಾವಾಗಲೂ ಪರಿಶುದ್ಧರಾಗಿರಬೇಕಂತೆ, ಪಾಪವೇ ಮಾಡಬಾರದು. ಏನೇ ಆದರೂ ನಾವು ಪಾಪವನ್ನು ಮಾಡಬಾರದು, ಪಾಪದ ಕಾರ್ಯಗಳನ್ನು ಮಾಡಬಾರದು. ಆಗಲೇ ನಾವು ಏಸಪ್ಪನ್ನು ಮೀಟ್ ಮಾಡಲು ಸಾಧ್ಯ. ಪಾಪವಿಲ್ಲದ ಏಸಪ್ಪನನ್ನು ನಾವು ಆಗ ಮೀಟ್ ಮಾಡಬಹುದು. ಮತ್ತೊಂದು ಕಾರ್ಯ ಏನು ಹೇಳಿದ್ದಾರೆ ಗೊತ್ತಾ? ಯಾವಾಗಲೂ ಪ್ರಾರ್ಥಿಸುತ್ತಿರಬೇಕು ಎಂದು ಹೇಳಿದ್ದಾರೆ. ಯಾವಾಗಲೂ ಪ್ರಾರ್ಥಿಸುತ್ತಿರಬೇಕಂತೆ. ಅದು ಹೇಗೆ? ನಾನು ಬೆಳಗ್ಗೆ ಎದ್ದು ಪ್ರಾರ್ಥಿಸುತ್ತೇನೆ, ನೈಟು ಸಂಜೆ ಪ್ರಾರ್ಥಿಸುತ್ತೇನೆ, ಅದೇ ಹೇಗೆ ಎಲ್ಲ ಸಮಯದಲ್ಲಿ ಪ್ರಾರ್ಥಿಸುವುದೆಂದು ಯೋಚಿಸುತ್ತೀರಾ? ಈಸಿ. ನೀವು ಯಾವಾಗಲಾದರೂ ಸ್ಕೂಲಿಗೆ ಹೋಗುವಾಗ, ಹೊರಗೆ ಹೋಗುವಾಗ ಏಸಪ್ಪನ ಬಳಿ ಮಾತನಾಡುತ್ತಾ ಇರಿ. ಹೊರಗಿನಿಂದ ನೋಡುವವರು ಇವರೇನು ಒಬ್ಬರೇ ಮಾತಾಡುತ್ತಿದ್ದಾರೆ ಎಂದು ಹೇಳುವ ರೀತಿ, ಕೇಳುವ ರೀತಿ ಇರುತ್ತದೆ. ಆದರೆ ನೀವು ಏಸಪ್ಪನ ಬಳಿ ಮಾತಾಡುತ್ತೀರಿ, ಅದು ಕೂಡ ಪ್ರಾರ್ಥನೆ ತಾನೇ. ಏಸಪ್ಪನ ಬಳಿ ಮಾತನಾಡುವುದೇ ಪ್ರಾರ್ಥನೆ. ನೀವು ಪ್ರಾರ್ಥಿಸುತ್ತಾ ಇರಿ, ಏಸಪ್ಪ ನಿಮ್ಮೊಂದಿಗೆ ಮಾತಾಡುತ್ತಾರೆ. ಇಬ್ಬರ ಕಾನ್ವರ್ಸೇಷನ್ ನಡೆಯುತ್ತದೆ. ಬೈಬಲನ್ನು ಚೆನ್ನಾಗಿ ಓದಿರಿ. ಇದನ್ನೆಲ್ಲ ನೀವು ಮಾಡಿದರೆ ಏಸಪ್ಪ ಬರುವಾಗ ನೀವು ಆತನನ್ನು ಮೀಟ್ ಮಾಡಬಹುದು. ಓಕೆ ಮಕ್ಕಳೇ, ಈ ಈಸ್ಟರ್ ದಿವಸ ನಾವೊಂದು ರೆಸಲ್ಯೂಷನ್ ತೆಗೆದುಕೊಳ್ಳೋಣವಾ? ನಾನು ಇನ್ಮೇಲೆ ಪ್ರಾರ್ಥಿಸುತ್ತಾ ಇರುತ್ತೇನೆ, ಏಸಪ್ಪನ ಬಳಿ ಮಾತಾಡುತ್ತಿರುತ್ತೇನೆ. ನಂತರ ಈಗ ನಾವು ಪ್ರಾರ್ಥಿಸೋಣ. ನಾವು ಹೇಳಬೇಕು, ಏಸಪ್ಪ ನನ್ನ ಪಾಪವನ್ನೆಲ್ಲ ಕ್ಷಮಿಸಿರಿ, ನನ್ನನ್ನು ನೂತನ ಸೃಷ್ಟಿ ಮಾಡಿರಿ, ನಿಮ್ಮ ಮಕ್ಕಳಾಗಿ ಬದಲಾಯಿಸಿ ಎಂದು ನಾವು ಹೇಳಬೇಕು. 2ನೇದಾಗಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಎಂದು ನಾವು ಕೇಳಬೇಕು, ಸರಿನಾ? ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥಿಸೋಣ. ಏಸಪ್ಪ ಸ್ತೋತ್ರ, ಈ ಚಿಕ್ಕ ಮಕ್ಕಳೊಂದಿಗೆ ಸೇರಿ ಪ್ರಾರ್ಥಿಸುತ್ತೇವಪ್ಪ. ಈ ಚಿಕ್ಕ ಮಕ್ಕಳೊಂದಿಗೆ ಸೇರಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಇವರ ಪಾಪಗಳನ್ನೆಲ್ಲ ನಿಮ್ಮ ರಕ್ತದಿಂದ ತೊಳೆಯಿರಿ. ನೀವೆಲ್ಲರೂ ಹೇಳಿರಿ, ಯೇಸುವೆ ನನ್ನ ಪಾಪವನ್ನು ಕ್ಷಮಿಸಿರಿ, ನನ್ನ ಪಾಪವನ್ನು ನಿಮ್ಮ ರಕ್ತದಿಂದ ತೊಳೆಯಿರಿ. ನಿಮ್ಮ ಬರವಣಿಗೆಯಲ್ಲಿ ನಾನು ಕಾಣಲ್ಪಡಬೇಕು, ನಿಮ್ಮನ್ನು ನೋಡಬೇಕು ಎಂದು ಹೇಳಿರಿ. ಏಸಪ್ಪ, ಪ್ರಾರ್ಥಿಸುತ್ತಿರುವ ಒಬ್ಬೊಬ್ಬ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುತ್ತೇವಪ್ಪ. ಇವರ ಪಾಪವನ್ನೆಲ್ಲ ಕ್ಷಮಿಸಿರಿ. ಈ ಎಲ್ಲ ಮಕ್ಕಳು ನಿಮ್ಮ ಬರವಣಿಗೆಯಲ್ಲಿ ಕಾಣಲ್ಪಡಬೇಕು. ನೀವು ಬರುವಾಗ ಎಲ್ಲ ಮಕ್ಕಳು ನಿಮ್ಮನ್ನು ನೋಡಬೇಕು. ಅದು ಮಾತ್ರವಲ್ಲ, ಎಲ್ಲರೂ ಒಪ್ಪಿಸಿಕೊಟ್ಟಿದ್ದಾರೆ. ದೇವರೇ, ನಾನು ನಿನ್ನ ಮೇಲೆ ಪ್ರಾರ್ಥಿಸುತ್ತೇನೆ, ನಾನು ನಿನ್ನ ಮೇಲೆ ಪ್ರಾರ್ಥಿಸುತ್ತಾ ಇರುತ್ತೇನೆ ಎಂದು ಎಲ್ಲರೂ ಒಪ್ಪಿಸಿಕೊಟ್ಟಿದ್ದಾರಪ್ಪ. ಇವರ ಒಪ್ಪಿಸುವಿಕೆಯನ್ನು ನೀವು ನೋಡಿರಿ, ಇವರ ಪ್ರಾರ್ಥನೆ ನೀವು ಕೇಳಿರಿ. ಈ ಮಕ್ಕಳೊಂದಿಗೆ ಇದ್ದು ನೀವು ನಡೆಸಿರಿ. ನಿಮ್ಮ ಬರವಣಿಗೆಯಲ್ಲಿ ಈ ಮಕ್ಕಳು ಕಾಣಲ್ಪಡುವಂತೆ ನೀವು ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್. ಮಕ್ಕಳೇ, ಮರೆಯಬೇಡಿ, ಇಂದು ನೀವು ಕೇಳಿರುವುದನ್ನು ಮರೆಯಬೇಡಿ, ಓಕೆನಾ? ಓಕೆ, ಮತ್ತೊಂದು ಜಾಲಿ ಟೈಮಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಬಾಯ್. ಓಕೆ ಮಕ್ಕಳೇ, ಇವತ್ತು ಈ ರೆಸರೆಕ್ಷನ್ ಡೇಲಿ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ನನಗೆ ತುಂಬಾನೇ ಸಂತೋಷ. ಮತ್ತೆ ಮುಂದಿನ ವಾರ ಬೇರೊಂದು ಪ್ರೋಗ್ರಾಮ್ ಅಲ್ಲಿ ನಿಮ್ಮನ್ನ ಸಂಧಿಸ್ತೀವಿ. ಅಂಟಿಲ್ ದೆನ್, ಬಾಯ್ ಬಾಯ್.
Jolly Time, Jesus Redeems Ministries, Nalumavadi, Thuthukudi District, 628211. For 24 hours prayer support, call 08035454545. God bless you.